ಇತ್ತೀಚೆಗೆ ರಸ್ತೆ ಮೇಲೆ ಹೋಗ್ತಾ ಇರುವಂಥ ಯಾವುದೇ ಒಬ್ಬ ವ್ಯಕ್ತಿಯೂ ಕೂಡ ಕೇಳಿ ಎಡಗೈ ಹರಿದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿಬಿಡ್ತಾರೆ. ಕಾರಣ ಏನು ಅಂದರೆ ಮೊಬೈಲಲ್ಲಿ ನೋಡಿ 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 ಆ ಥರದ್ದು ಇಲ್ಲ ಸಲ್ಲದ್ದು ನಾಲೆಜ್ ತೆಗೆದುಕೊಂಡಿರೋದು. ಇದೇ 10 ವರ್ಷ 15 ವರ್ಷದ ಹಿಂದೆ ಎಡಗೈ ನೋವಿರಲಿ ಬಲಗೈ ನೋವಿರಲಿ ವ್ಯಕ್ತಿ ಚೆನ್ನಾಗೇ ಇರ್ತಿದ್ದ, ತಲೆ ಕೆಡಿಸ್ಕೊತಿರ್ಲಿಲ್ಲ. ಎಡಗೈ ನೋವು ಅಥವಾ ಎಡಗೈಯಲ್ಲಿ ಜೋಮ್ ತುಂಬೋದು, ಎಡಗೈಯಲ್ಲಿ ಒಂದು ತುಂಬಿಕೊಂಡಂಗೆ ಆಗೋದು ಹಾರ್ಟ್ ಅಟ್ಯಾಕಿನ ಲಕ್ಷಣಗಳಲ್ಲಿ ಒಂದು ಅಂತ ಹೇಳಲಾಗಿದೆ ವಿನಃ ಹಾರ್ಟ್ ಅಟ್ಯಾಕೇ ಅಂತ ಅಲ್ಲ ಮಿತ್ರೆ. 99% 100 ಜನರಿಗೆ ಎಡಗೈ ನೋವು ಬರ್ತಾ ಇದೆ ಅಂದರೆ ಅದರಲ್ಲಿ ಓನ್ಲಿ 1% ಮಾತ್ರ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ರಿಲೇಟೆಡ್ ಇರಬಹುದು ಅಂತ ಸಂಶಯ ವ್ಯಕ್ತಪಡಿಸ್ಬೋದು ವಿನಃ ಇದೇ ಅಂತ ಅಲ್ಲ. ಮಿಕ್ಕ 99% ಆಗೋದು ಗ್ಯಾಸ್ಟ್ರೈಟಿಸ್ಸಿಂದ, ಹೈಪರ್ ಎಸಿಡಿಟಿಯಿಂದ ಅಥವಾ ಕತ್ತಿನ ಭಾಗದಲ್ಲಿ ಸಮಸ್ಯೆ ಇತ್ತು ಅಂದರೆ. ಹೊಟ್ಟೆ ಎಡಗಡೆ ಇರುತ್ತೆ, ಅದರೊಳಗಡೆ ಗ್ಯಾಸು ಹೈಪರ್ ಎಸಿಡಿಟಿ ತುಂಬಿಕೊಂತು ಅಂದರೆ ನಮ್ಮ ದೇಹದ ಎಡಭಾಗದಲ್ಲೇ ಜಾಸ್ತಿ ನೋವು ಮತ್ತು ಪೇನು ಹರಿಲಿಕ್ಕೆ ಶುರು ಮಾಡುತ್ತೆ. ಕುತ್ತಿಗೆ ಭಾಗದಲ್ಲಿಯೂ ಕೂಡ 2 ಎಲುಬುಗಳ ಮಧ್ಯದಲ್ಲಿ ನರ ಕಂಪ್ರೆಷನ್ ಆಗಿತ್ತಂದರೂ ಕೂಡ ಬಲ ಅಥವಾ ಎಡಗೈಗೆ ನೋವು ಬರುತ್ತೆ, ಜೋಮ್ ತುಂಬುತ್ತೆ. ಸೊ ಇದು 99% ಇದೇ ಇರುತ್ತೆ. 1% ಕೇಸಸ್ ಏನಿದೆ ಹಾರ್ಟ್ ಅಟ್ಯಾಕ್ ಇರ್ಬೋದು, ಇಲ್ಲ ಅಂತೆಲ್ಲ. ಅದು ECG ನಂತರ ಗೊತ್ತಾಗುತ್ತೆ ಅಥವಾ ಬೇರೆ ಬೇರೆ ಟೆಸ್ಟ್ಗಳ ನಂತರ ಗೊತ್ತಾಗುತ್ತೆ. ಈ ಥರದ ಸಮಸ್ಯೆ ಇತ್ತು, ದೀರ್ಘಕಾಲಿಕದಿಂದ ನಡೀತಾ ಇತ್ತು ಅಂದರೆ ಕೆಳಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕನ್ಸಲ್ಟೇಷನ್ ಬುಕ್ಕಿಂಗ್ ಮಾಡಿಕೊಂಡು ಚರ್ಚೆ ಮಾಡಿ ಔಷಧಿಯನ್ನು ತೆಗೆದುಕೊಂಡು ಪ್ರಯತ್ನ ಮಾಡ್ಬೋದು.